ಇದು 3 ದಿನದ ವಿಡಿಯೋ ಆಗಿರುತ್ತೆ. ಮಂಡೇ, ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ. ಸೊ ಹಾಗೆ ಎಲ್ಲರೂ ನನ್ನ ಹೆಲ್ತ್ ಬಗ್ಗೆ ವಿಚಾರಿಸಿರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಹಾಗೆ ತುಂಬ ಜನ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಪರ್ಸ್ನಲಿ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ವಾಟ್ ಐ ಟೋಲ್ಡ್ ಅಂತ. ವಾಕಿಂಗ್ ಮುಗಿಸ್ಕೊಂಡು ಇಲ್ಲಿ ಯೋಗ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು, ಇಟ್ಸ್ ಆಲ್ ಅಬೌಟ್ ಅ ಲೈಫ್ ಟೈಮ್ ಥಿಂಗ್. ಯಾವುದೋ ಒಂದು 3 ತಿಂಗಳು ಮಾಡಿದೆ, 1 ತಿಂಗಳು ಮಾಡಿದೆ, ಒಂದು 6 ತಿಂಗಳು ಮಾಡಿದೆ, ಬಿಟ್ಬಿಟ್ಟೆ ಅನ್ನೋದಲ್ಲ ಅಲ್ವಾ. ಸೊ ಇದು ಲೈಫ್ ಟೈಮ್ ನಡೀತಾನೆ ಇರುತ್ತೆ. ದಟ್ ಮೀನ್ಸ್ ಹೀಟಿಂಗ್ ಹೆಲ್ದಿ, ಡ್ರಿಂಕಿಂಗ್ ವಾಟರ್, ಸ್ಲೀಪಿಂಗ್ ಗುಡ್ ಸ್ಲೀಪ್ ಆ್ಯಂಡ್ ಎಕ್ಸಸೈಸ್ ಆ್ಯಂಡ್ ಮೆಂಟಲ್ ಹೆಲ್ತ್, ದಿಸ್ ಇಸ್ ಆಲ್ ಇನ್ಕ್ಲೂಡ್ಸ್ ಅಲ್ವಾ. ಸೊ ಈ ಲೈಫ್ ಟೈಮ್ ಪೂರ್ತಿ ಹೆಂಗೆ ನಮಗೆ ಬಾಡಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಚೇಂಜ್ ಆಗುತ್ತೋ ಅದೇ ಥರ ನಮ್ಮ ಬಾಡಿನಲ್ಲೂ ಸಮ್ ಚೇಂಜಸ್ ಆಗುತ್ತೆ. ಸೊ ದಟ್ ಈಸ್ ಆಲ್ ವೆರಿ ಮೈನರ್ ಥಿಂಗ್ಸ್. ಅದಕ್ಕೆ ನಾವು ಅದನ್ನು ನಾನು ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಹಾಗಾಗಿ ಅದನ್ನು ತುಂಬ ಜನ ಮೇಜರ್ ಅಂತ ತೊಗೊಂಡಿದ್ದಾರೆ. ಸೊ ಇಟ್ಸ್ ನಾಟ್ ಮೇಜರ್. ನಾನು ಈ ವಿಡಿಯೋನಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಟ್ಸ್ ಜಸ್ಟ್ ಅ ಸ್ಮಾಲ್ ಥಿಂಗ್, ಬಟ್ ಇಟ್ ವಾಸ್ ಆನ್ ಅನ್ಕಂಫರ್ಟಬಲ್ ಥಿಂಗ್. ಸೊ ನನ್ನ ಹಾಸ್ಪಿಟಲ್ಗೆ ಹೋದೆ ಅಂದ ಮಾತ್ರಕ್ಕೆ ಇಟ್ ಇಸ್ ನಾಟ್ ಅ ಬಿಗ್ಗರ್ ಥಿಂಗ್, ಇಟ್ಸ್ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಟು ಮೀ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಸೊ ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಜಸ್ಟ್ ಅ ಚೇಂಜಸ್ ಇನ್ ಅವರ್ ಬಾಡಿ. ಸೊ ಇಟ್ ವಿಲ್ ಕಮ್ ಆ್ಯಂಡ್ ಇಟ್ ವಿಲ್ ಗೋ. ನೆಗಡಿ ಕೆಮ್ಮು ಹೆಂಗಾಗುತ್ತೋ ಅದೇ ಥರ. ಸೊ ಐ ಆಮ್ ಕಂಪ್ಲೀಟ್ಲಿ ಪರ್ಫೆಕ್ಟ್, ಐ ಆಮ್ ಆಲ್ ರೈಟ್. ಯಾರು ತಲೆ ಕೆಡಿಸ್ಕೊಬೇಡಿ. ಸೊ ನಾನು ಹೀಗೆ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಡಬ್ಬಗಳನ್ನ ತೊಳೆದು ತುಂಬಿಟ್ಟಿದ್ದೀನಿ ಇವತ್ತು. ಸೊ ನಾನು ಇನ್ನೂ ತುಂಬ ವರ್ಷ ತುಂಬ ಚೆನ್ನಾಗಿರ್ತೀನಿ, ಎಲ್ರಿಗೂ ತಲೆ ತಿಂತಾ ಇರ್ತೀನಿ, ಯಾರು ತಲೆ ಕೆಡಿಸ್ಕೊಬೇಡಿ. ಸೊ ಐ ಆಮ್ ಹೆಲ್ದಿಯೆಸ್ಟ್ ಪರ್ಸನ್. ಸೊ ದಿಸ್ ಇಸ್ ಮೈ ಪಾಸಿಟಿವ್ ವೇ ಆಫ್ ಥಿಂಕಿಂಗ್ ಟುವರ್ಡ್ಸ್ ದ ಲೈಫ್ ಆ್ಯಂಡ್ ಇಟ್ಸ್ ಬೈ ಗಾಡ್ ಗ್ರೇಸ್ ಇದು ಖಂಡಿತ ಹೌದು ಕೂಡ ಹೌದು. ಸೊ ಮತ್ತೆ ಪಾಯಿಂಟಿಗೆ ಬರ್ತೀನಿ. ಸೊ ಈಗ ಹಾಸ್ಪಿಟಲ್ ಮಂಡೇ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಹಾಗೆ ಸೊ ಹೋಗಿ ಬರೋಣ ಇನ್ನೇನು ಅಂತ. ಸೊ ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನನಗೆ ಇವತ್ತು ಥರ್ಸ್ಡೇ. ಸೊ ಮೈ ಪೀರಿಯಡ್ ಸ್ಟಾರ್ಟ್ ಆಗಿದೆ. ಸೊ ಪೀರಿಯಡ್ ಮುಂಚೆ ಆಗುವಂಥ ಫ್ಲಕ್ಚುಯೇಷನ್ಸು ಅಲಾಂಗ್ ವಿತ್ ದಟ್ ಹೊಟ್ಟೆ ಅಪ್ಸೆಟ್ ಇದೆಲ್ಲ ಮಿಕ್ಸಪ್ ಆಗಿದೆ. ಸೊ ಅದಾದಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲಲ್ಲಿ ಸ್ವಲ್ಪ ರಶ್ ಇತ್ತು ಇವತ್ತು ಸ್ವಲ್ಪ. ಸೊ ನಾವು ಹೋದ್ಮೇಲೆ ಇನ್ನೂ ತುಂಬ ಜನ ಬಂದರು. ಸೊ ಹಾಗಾಗಿ ಕೂತ್ಕೊಂಡೇ ಇದೆ. ಸೊ ನಡೀತಾ ಇದೆ. ಸೊ ನಂಗೆ ಒಂದೊಂದ್ಸಲ ನಾನು ವೀಡಿಯೋದಲ್ಲಿ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಮಾಡ್ಕೋತಾರೆ. ನನಗೆ ತುಂಬ ಕೆಲವ್ರು ಕಾಲ್ ಮಾಡಿದರು. ಸೊ ಅವ್ರು ಅಂದ್ಕೊಂಡ್ರು ನನಗೇನೋ ಆಗೋಗಿದೆ. ಸೊ ದೇವರ್ ಸಜೆಸ್ಟಿಂಗ್ ಮೀ ಡಾಕ್ಟರ್. ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ನಗು ಕೂಡ ಬರ್ತಾಯಿತ್ತು. ಅಂದರೆ ಇರ್ತಾರೆ ಕೆಲವ್ರು ನೋಡಿ, ನಾವು ಹೇಳ್ಕೊಳಕ್ಕಾಗಲ್ಲ ಆ ಥರ. ಸೊ ಸ್ಟಿಲ್ ಇಟ್ಸ್ ಓಕೆ ಅಂದ್ಬಿಟ್ಟು ಸುಮ್ಮನೆ ಅಂದರೆ ಹಾಸ್ಪಿಟಲಿಂದ ಬಂದಾದಮೇಲೆ ಎಲ್ಲ ಹೇಳಿದ್ದೀನಿ ಅದು ಆ ವಿಡಿಯೋನಲ್ಲಿ. ಅದಾದಮೇಲೆ ನೆಕ್ಸ್ಟ್ ಡೇ ವಾಕಿಂಗ್ ಹೋಗಿ ಬಂದೆ. ಅದಾದಮೇಲೆ ನಾನು ಮಾಡಿಕೊಂಡೆ ಪ್ರೋಟೀನ್ ಮತ್ತು ಅಲಾಂಗ್ ವಿತ್ ಸ್ವಲ್ಪ ಒಂದು ದೋಸೆನೂ ತೊಗೊಂಡೆ ನಾನು. ಸೊ ಏನಾಗುತ್ತೆ ಅಂದರೆ ತುಂಬ ಜನ ಅಂದ್ಕೊಳ್ಳೋದು ಹೊಟ್ಟೆ ತುಂಬ ಅಪ್ಸೆಟ್ ಆದಾಗ ಹೊಟ್ಟೆ ಹಸಿಯಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಹೊಟ್ಟೆನೂ ಹಸಿಯುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸೇಮ್ ಟರ್ಮ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಹೊಟ್ಟೆ ಅಪ್ಸೆಟ್ ಆದಾಗ ಕೆಲವೊಂದು ಸರಿ ಹೊಟ್ಟೆ ಹೆಂಗೆ ಹಸಿಯಲ್ವೋ ಹಾಗೆ ಹೊಟ್ಟೆ ಹಸಿಯೋದು ಕೂಡ ಅನದರ್ ಸಿಮ್ಟಮ್. ನಮ್ಗೆ ಗೊತ್ತಾಗಲ್ಲ, ಕಂಟಿನ್ಯೂಸ್ ಹೊಟ್ಟೆ ಹಸಿಯುತ್ತೆ, ಅದನ್ನು ಕೂಡ ಆಗುತ್ತೆ. ಸೊ ನಾನು ಮಾಡಿಕೊಂಡೆ ಎಗ್ ರೋಲ್ಗೆ ನಾನು ಹಾಕ್ಕೊಂಡಿದ್ದೆ ಸ್ವಲ್ಪ ಆನಿಯನ್ನು, ಆಮೇಲೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಆಯಿತು. ಮಕ್ಳಿಗಾಗಿ ನಾನು ಆಲೂ ಪರಾಟ ಮಾಡಿಕೊಟ್ಟಿದ್ದೆ. ಸೊ ಹಾಗಾಗಿ ಅದನ್ನೇ ನಮ್ಮ ಮನೆಯವ್ರಿಗೂ ನಾನು ಇದೇ ಥರ ಪ್ರೋಟೀನ್ ರಿಚ್ ಆಗಿ ತೊಗೊಳ್ಬೇಕು ಮಾರ್ನಿಂಗ್ ಅಂದ್ಬಿಟ್ಟು. ಸೊ ಐ ಆಮ್ ಡೂಯಿಂಗ್ ವಿತ್ ದಟ್. ಮಧ್ಯ ಎಕ್ಸ್ಟ್ರಾ ಪೀಸಸ್ನ ತೊಗೊಂಡು ಬಾಯಿಗೆ ಹಾಕೋತೀನಿ. ಯಾಕೆಂದರೆ ಲೇಟ್ ಆಗಿ ಬಿಟ್ಟಿರುತ್ತೆ. ನಾನು ಹೋಗಿ ವಾಕಿಂಗ್ ಹೋಗಿ ಬಂದು ಯೋಗ ಮಾಡಿ ಎಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿರುತ್ತೆ. ಸೊ ಹಾಗಾಗಿ ಎಷ್ಟೊತ್ತಿಗೆ ಬಾಯಿಗೆ ಏನಾದರೂ ಇಟ್ಬಿಡೋಣ ಅನಿಸ್ಬಿಡುತ್ತೆ, ಅಷ್ಟು ಹೊಟ್ಟೆ ಹಸಿದಿರುತ್ತೆ. ಸೊ ಅಲಾಂಗ್ ದಟ್ ಅಲ್ಲಿಗೆ ನಾನು ಹಾಕ್ಕೊಂಡೆ, ಆನಿಯನ್ ಹಾಕ್ಕೊಂಡೆ, ಆಮೇಲೆ ಆಲೂಗೆಡ್ಡೆ ಪಲ್ಯ ಆಯಿತು. ಜಸ್ಟ್ ಫಾರ್ ಟೇಸ್ಟ್. ಆಲೂಗೆಡ್ಡೆ ಪಲ್ಯ ಹಾಕಬೇಕು ಅಂತ ಏನು ನೆಸೆಸಿಟಿ ಇಲ್ಲ ಹೇಳಬೇಕು ಅಂತಂದರೆ, ಬಟ್ ಇತ್ತಲ್ಲ ಸೊ ಹಾಕ್ಕೊಂಡೆ ನಾನು ಅಷ್ಟೇ. ಸೊ ಅದನ್ನು ಒಂದು ರೋಲ್ ತೊಗೊಂಡೆ. ಹೊಟ್ಟೆ ತುಂಬಿತು, ಯಾಕೆಂದರೆ ಅಲ್ಲಿ ನಾನು 2 ಎಗ್ ಹಾಕಿದ್ದೀನಿ. ಸೊ ತುಂಬ ಹೊಟ್ಟೆ ತುಂಬುತ್ತೆ. ಅದ್ರ ಜೊತೆಗೆ ಒಂದು ಹಾಫ್ ಟೀ ಆಮೇಲೆ ಒಂದು ಸ್ವಲ್ಪ ಎಲ್ಲ ಫ್ಲ್ಯಾಕ್ಸ್ ಸೀಡು ಮತ್ತು ಪಂಪ್ಕಿನ್ ಸೀಡು ಮತ್ತು ಮೆಲನ್ ಸೀಡ್ಸು ಇದೆಲ್ಲ ಹಾಕ್ಕೊಂಡು ತಗೊಂಡೆ. ಸೊ ಕಾನ್ಸ್ಟಿಪೇಷನ್ಗೆ ದಟ್ ಹೆಲ್ಪ್ಸ್ ಅ ಲಾಟ್. ಸೊ ಎವ್ರಿಡೇ ನಾನು ಇದನ್ನೆಲ್ಲ ತೊಗೊತೀನಿ. ಒಂದೊಂದ್ಸಲ ವಿಡಿಯೋನಲ್ಲಿ ತೋರಿಸಲ್ಲ, ಬಟ್ ಎವ್ರಿಡೇ ಇಟ್ ವಿಲ್ ಬಿ ದೇರ್. ನನ್ನ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಖಂಡಿತವಾಗಿ ಎಲ್ಲ ಇದೆ. ಇದನ್ನು ಐ ಆಮ್ ಡೂಯಿಂಗ್ ಇಟ್. ಸೊ ಅದಾದಮೇಲೆ ಕೆನೆ ಅಲ್ವ, ಇವಾಗೆಲ್ಲ ಫ್ರೆಶ್ ಹಾಲನ್ನೇ ತೊಗೊತಿದ್ದಲ್ವ ಹಸುವಿನಿಂದನೇ.
ಸೊ ನೋಡಿ ಇಷ್ಟು ಕೆನೆ ಬಂದಿದೆ ನನಗೆ. ಐ ಥಿಂಕ್ ಅಂದ್ಕೊಳ್ಳಿ ನಾನು ಒಂದು ವಾರ 8 ಡೇಸ್ 9 ಡೇಸ್ 8 to 10 ಡೇಸ್ ಅಂದ್ಕೊಳ್ಳಿ ಅಷ್ಟದು ಇಷ್ಟು ಕೆನೆ. ಅದರಲ್ಲೂ ಕೆನೆ ಸ್ವಲ್ಪ ಅಡುಗೆಗೆ ನಿಮ್ಗೆ ಗೊತ್ತಿದೆ, ಒಂದೊಂದ್ಸಲ ಅಡುಗೆಗೆ ಯೂಸ್ ಮಾಡ್ಕೊತೀನಿ ನಾನು. ಸೊ ಇಷ್ಟು ಬೆಣ್ಣೆ, ಇದು ಪ್ಯೂರ್ ಬೆಣ್ಣೆ ನೋಡಿ. ಸೊ ಎಷ್ಟು ಖುಷಿ ಆಯಿತು ಅಂತ ಕೇಳ್ಬಿಡಿ. ಸ್ವಲ್ಪ ನಾನು ಊಟಕ್ಕೂ ತೆಗೆದಿಟ್ಕೊಳ್ತೀನಿ, ಆಮೇಲೆ ಅದನ್ನು ತುಪ್ಪನೂ ಕಾಯಿಸ್ತೀನಿ. ಸೊ ನಾನು ಮಿಕ್ಸಿನಲ್ಲಿ ತೆಗೆದ್ಬಿಟ್ಟು ಇಷ್ಟನ್ನ ಊಟಕ್ಕೆ ಎತ್ತಿಟ್ಕೊಂಡೆ, ಯಾಕೆಂದರೆ ಫ್ರೆಶ್ ಅಲ್ವ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಬೆಣ್ಣೆ ಕಾಯಿಸೋಕ್ಕೆ ಹಾಕ್ಕೊತಿದ್ದೀನಿ ನಾನು. ಸ್ವಲ್ಪ ಹಳದಿ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಒಂದು ಪೀಸ್ ಚಕ್ಕೆ, ಲವಂಗ, ಮೆಣಸು ಇಷ್ಟು ಹಾಕ್ಕೊಂಡು ಹುರಿಕೊಂಡು ಪುಡಿ ಮಾಡ್ಕೊಬೋದು. ಜಾಸ್ತಿ ಈಗ ಒಂದು 5-6 ಲೀಟ್ರ್ ಬೆಣ್ಣೆ ಕಾಯಿಸ್ತಿದ್ದೀರಿ ಅಂದರೆ ಇದನ್ನೆಲ್ಲ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಹಾಕಿದ್ರು ಇನ್ನು ಏನೂ ಆಗಲ್ಲ, ಡೈರೆಕ್ಟಾಗಿ ಹಾಕ್ತೀನಿ. ಸೊ ಅದಾದಮೇಲೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಎಷ್ಟು ಘಮ 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 ಅಂತ ಗೊತ್ತಾ ತುಪ್ಪ. ಈ ಸ್ಟೈಲಲ್ಲಿ ಮಾಡಿ ನೋಡಿ. ಮೆಂತ್ಯ ಹಾಕಿ ನೋಡಿ, ಸ್ವಲ್ಪ ಸಾಲ್ಟ್ ಹಾಕಿ ಸಾಕು. ಟೇಸ್ಟು ನೀವು ಮಾಡಿದ್ಮೇಲೆ ನಾನು ಕೇಳಿ ತುಪ್ಪ ಚೆನ್ನಾಗಿದೆ ಇಲ್ವಂತ. ಅದ್ರ ಮಿಕ್ಕಿರುತ್ತಲ್ಲ ಅದ್ರದ್ದು ಹಾಲಂಗಿತ್ತು, ಸ್ವಲ್ಪ ತುಂಬ ಒಳ್ಳೆ ಫ್ರೆಶ್ ಹಾಲಾಗಿರೋದು, ತುಂಬ ಗಟ್ಟಿಯಾಗಿ ಬಂದಿತ್ತು. ನೋಡೋಣ ಪನ್ನೀರ್ ಮಾಡೋಣ ಅಂತ ಮಾಡಿದೆ, ಬಟ್ ಟೇಸ್ಟ್ ಇಲ್ಲ, ಸೊ ಎಸ್ಬಿಟ್ಟೆ ನಾನು. ಅದಾದಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಆ್ಯಸ್ ಯೂಶ್ವಲ್ಲು ರೊಟ್ಟಿ, ಚಪಾತಿ, ಪಲ್ಯ, ಚಪಾತಿ ಮಾಡಿರಲಿಲ್ಲ ಇವತ್ತು, ರೊಟ್ಟಿನೇ ಮಾಡಿದ್ದೆ. ಸೊ ಅದ್ರ ಜೊತೆಗೆ ಪಲ್ಯಗಳು ಎಲ್ಲ ಹಾಕ್ಕೊಂಡು ಮಾಡಿ ತಿಂದ್ವಿ. ಸೊ ಯೂಶ್ವಲಿ ನನ್ನ ಲಂಚ್ ವಿಲ್ ಬಿ ಆಲ್ವೇಸ್ ಹೆವಿ ಇರುತ್ತೆ. ಲಂಚ್ ಹೆವಿಯಾಗಿ ತೊಗೊಳ್ಳಿ, ಇಟ್ಸ್ ಓಕೆ, ದಟ್ ಈಸ್ ಅ ಟೈಮ್. ಲೈಕ್ ನಿಮಗೆ ಸಣ್ಣ ಮೇಲ್ ಟಾಪಲ್ಲಿರುತ್ತೆ, ಅಗ್ನಿ ತುಂಬ ಜಾಸ್ತಿ ಇರುತ್ತೆ ನಮ್ಮ ಬಾಡಿನಲ್ಲಿ. ಸೊ ಆವಾಗ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. 12:30 to 2 o'clockವರೆಗೆ 2 o'clockವರೆಗೆ ನೀವು ಎಷ್ಟು ಲಂಚ್ ತಿನ್ಬೇಕಾ ತಿನ್ನಿ, ಚೆನ್ನಾಗಿರುತ್ತೆ, ಹೆವಿ ಇರುತ್ತೆ. ಅದ್ರ ಜೊತೆಗೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರನ್ನು ಲೈಟಾಗಿ ತೊಗೊಳ್ಳಿ. ಸೊ ಅದಾದಮೇಲೆ ಮಲ್ಕೊಂಡ್ಬಿಟ್ಟೆ ನಾನು. ಮಲ್ಕೊಂಡು ಎದ್ದೆ ನಾನು. ಇದು ಟ್ಯೂಸ್ಡೇ. ಎದ್ದಾದಮೇಲೆ ಫ್ರೂಟು ಇದೆಲ್ರಿಗೂ ವಾಟರ್ ಮೆಲನ್ ಕಟ್ ಮಾಡಿಕೊಟ್ಟು ನಾನು ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಫ್ಯಾನ್ಸಿಯಾಗಿ ತಿಂತಾಯಿದ್ದೀನಿ. ಐ ಫೀಲ್ ಸಮ್ಟೈಮ್ಸ್ ನಮ್ಗೆ ಅದು ಖುಷಿ ಕೊಡುತ್ತೆ. ಸೊ ಮಕ್ಳ ಥರ ಇರೋದು ಒಂದೊಂದ್ಸಲ ಚೆಂದ ಅನಿಸುತ್ತೆ. ಸೊ ಅದನ್ನು ತಿಂದ್ಬಿಟ್ಟು ಅದಾದಮೇಲೆ ಮತ್ತೆ ಅಗೇನ್ ಡ್ರೈ ಫ್ರೂಟ್ಸು ಇದ್ದಿದ್ದೆ ತಿನ್ನೋದೆ. 4 ಗಂಟೆ ಆದಮೇಲೆ ನನಗೆ 4-4:15 ಆಗ್ತಿದ್ದಂಗೆ ಹೊಟ್ಟೆ ಕವ ಅಂತಿರುತ್ತೆ. ಏನು ತಿನ್ಬೇಕು ಅನ್ಸುತ್ತೆ. ಫ್ರೂಟ್ಸ್ ಇದ್ದರೆ ಬೆಸ್ಟ್. ನಾನು ಸೇವ್ ಆಗಿಬಿಡ್ತೀನಿ. ಫ್ರೂಟ್ ಇಲ್ಲ ಅಂದರೆ ನನಗೆ ತಡ್ಕೊಳಕ್ಕಾಗಲ್ಲ, ಹಂಗಾಗ್ತಿರುತ್ತೆ. ಎಗ್ಗು ಫ್ರೂಟು ಇವೆರಡು ಇದ್ಬಿಟ್ರೆ ಐ ಆಮ್ ಸೇವ್. ಸೊ ಅದಾದಮೇಲೆ ಹಾಸ್ಪಿಟಲ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ, ಸೊ ಯಾವುದಪ್ಪ ಅದು ಗಟ್ ಬ್ಯಾಕ್ಟೀರಿಯಾಗೆ. ಸೊ ಅದನ್ನು ತೊಗೊಂಡಾದ್ಮೇಲೆ ಆ್ಯಸ್ ಯೂಶ್ವಲ್ ನೀರು ಕುಡಿದು, ಅದು ಬಂದು ಸಿನಮನ್ ವಾಟರ್ ಅದು ಕುಡಿದು ಮಲ್ಕೊಂಡೆ. ಅದಾದಮೇಲೆ ಇದು ಬಂದು ನೆನ್ನೆ ವೆಡ್ನೆಸ್ಡೇ ವಿಡಿಯೋ. ಸೊ ಅಗೇನ್ ಒಂದು ದೋಸೆ ತೊಗೊಂಡೆ. ಅದಾದಮೇಲೆ ಕಾಳುಗಳಿಗೆ ಸ್ವಲ್ಪ ಅದು ಗ್ಯಾಸ್ ಥರ ಆಗಿದೆ ಅಂದ್ಬಿಟ್ಟು ನೆನೆ ಹಾಕ್ತಲ್ಲ, ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸ್ಪ್ರೌಟ್ಸ್ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ಇಗ್ಗೋದ್ರ ಜೊತೆಗೆ ಸೊ ತಿಂದೆ, ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಜೊತೆಗೆ ಸ್ವಲ್ಪ ನಾನು TV ನೋಡ್ಕೊಂಡು ತಿಂದೆ ನಾನು. ಮಕ್ಕಳು ಇವಾಗ ಎಕ್ಸಾಮ್ ಟೈಮಲ್ಲ, ಸೊ ಈಗ TV ಹಾಕಲ್ಲ. ಅವ್ರು ಇದ್ದಾಗ ಅವ್ರು ಇಲ್ಲದೇ ಇದ್ರೂ ಹಾಕಲ್ಲ, ಯಾಕೆಂದರೆ ಅವ್ರು 11 o'clock ಮನೆಗೆ ಬಂದುಬಿಡ್ತಾನೆ ನನ್ನ ಮಗ. ಸೊ ಅಷ್ಟರಲ್ಲಿ ಸ್ವಲ್ಪ ಹಾಗೆ ಗ್ಲ್ಯಾನ್ಸ್ ತೊಗೊತಾ ಇದೆ, ಸುಮ್ಮನೆ ಹಾಗೆ ನೋಡ್ಕೊಂಡು ಒಂದು ಚೇಂಜಸ್ ಬೇಕಲ್ಲ, ಹಾಗಾಗಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಾಡಿದೆ ಮೂಲಂಗಿ ಸಾರು ಮತ್ತು ಕ್ಯಾಬೇಜ್ ಪಲ್ಯ. ಅದಾದಮೇಲೆ ಮೊಟ್ಟೆ ಬುರ್ಜಿ ಮಾಡಿದೆ. ಸೊ ಅದು ಮಾಡಿ ಅದಕ್ಕೆ ಜೋಳದ ರೊಟ್ಟಿ, ಸೊ ಅಷ್ಟು ಮಾಡಿ ತಿಂದ್ವಿ. ಚೆನ್ನಾಗಿತ್ತು, ಪಲ್ಯ ಚೆನ್ನಾಗಿತ್ತು, ಎಗ್ ಬುರ್ಜಿ ಪ್ರೋಟೀನ್ ಆಗಿತ್ತು. ಹಾಗೆ ಸಾಂಬಾರು, ತರಕಾರಿ, ವೆಜ್ಜೀಸು ಎಲ್ಲ. ಸೊ ನೆನ್ನೆ ಸ್ವಲ್ಪ ಕಾಕಡಿ ಅಂದರೆ ಕುಕುಂಬರ್ ಎಲ್ಲ ಮುಗಿದೋಗಿತ್ತು. ಸೊ ಹಾಗಾಗಿ ಸ್ವಲ್ಪ ಲೈಟಾಗೇ ವೆಜಿಟೇಬಲ್ಸ್ನೇ ಜಾಸ್ತಿ ತಿಂದ್ಬಿಟ್ಟೆ. ಅದಾದಮೇಲೆ ಸಂಜೆ ಪುನಃ ಇವತ್ತು ನಾನು ಮಲ್ಕೊಂಡೆ, ಸ್ವಲ್ಪ ಮಲಗಿದ್ದಾದಮೇಲೆ ಯೂಶ್ವಲಿ ನಾನು ಎವ್ರಿಡೇ ಮಲಗಲ್ಲ. ಸೊ ಇವತ್ತು ಮಲಗಿದೆ. ಪೀರಿಯಡ್ಸ್ ಹಿಂದೆ ಮುಂದೆ ಇರುವಾಗ ದಿಸ್ ಹ್ಯಾಪನ್ಸ್ ವಿತ್ ಮೀ. ಅದಾದಮೇಲೆ ಒಂದು ಬನಾನಾ ತೊಗೊಂಡೆ. ಇಟ್ ಈಸ್ ಆ್ಯನ್ ಎಕ್ಸ್ಟ್ರಾ ಕ್ಯಾಲರಿ ಹೇಳಬೇಕು ಅಂತ. ನಾನು ಹಾಫ್ ತೊಗೊಂಡಿರಾಗ್ತಿತ್ತು. ನನ್ನ ಮಗ ಬೇಡ ಅಮ್ಮ ನನಗೆ ಹಾಫ್ ಅಂದ, ಸೊ ನಾನು ಫಿನಿಷ್ ಮಾಡಲೇಬೇಕಿತ್ತು. ಅದಾದಮೇಲೆ ನೋಡಿ ಹಾಲು ನಾನು ಪನ್ನೀರ್ ಮಾಡೋಣ ಅಂತ 3 ಲೀಟ್ರ್ ಹಾಲು ತರಿಸ್ಬಿಟ್ಟು ನಾನು ಕಾಯಕ್ಕಿಟ್ಟಿದ್ದೀನಿ. ಅದು ಕಾದಾದ್ಮೇಲೆ ಫ್ರಿಜ್ಗೆ ಇಟ್ಬಿಟ್ಟೆ ನಾನು, ಬೆಳಗ್ಗೆ ಕಾಯಿಸ್ಬಿಟ್ಟು. ಅದಾದಮೇಲೆ ನೋಡಿ ಇಷ್ಟು ತಿಕ್ಕು ಕೆನೆ ಬಂದಿದೆ. ಅದಾದಮೇಲೆ ಅದನ್ನು ಅರ್ಧ ಮೊಸರಿಗೆ ಯೂಸ್ ಮಾಡ್ಕೊತೀನಿ, ಅರ್ಧ ನಾನು ಅದನ್ನು ಪನ್ನೀರ್ ಮಾಡಿದ್ದೀನಿ. ರಾತ್ರಿ ಪನ್ನೀರ್ ಮಾಡಿದೆ ಕೂಡ. ಅದಾದಮೇಲೆ ನಾನು ಮಾಡಿದ್ದೆ ಇದು ಏನಪ್ಪ ಅಂತಂದರೆ ತಿಂದೆ, ಫ್ರೂಟ್ಸ್ ತಿಂದೆ. ಅದಾದಮೇಲೆ ಜಿಮ್ಮಿಗೆ ಹೋಗ್ಬಿಟ್ಟು ಚೆನ್ನಾಗಿ ಬೈಸೆಪ್ಸ್ ಮಾಡಿದೆ. ನೋಡಿ ಪಂಪ್ ಹೆಂಗೆ ಬಂದಿದೆ, ಸ್ವಲ್ಪ ಬರ್ತಾಯಿದೆ. ಅದಾದಮೇಲೆ ಯೋಗನೂ ಅಲ್ಲೇ ಮಾಡಿಬಿಟ್ಟು ಮನೆಗೆ ಬಂದೆ. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ. ಎಲ್ರಿಗೂ ಹೇಗನ್ನಿಸ್ತು ಅಂತ ಹೇಳಿ ದಯವಿಟ್ಟು ಲೈಕು ಕಾಮೆಂಟು ಮಾಡಿ. ಸೊ ನಂಗೆ ಗೊತ್ತು ನೀವು ನನ್ನ ವೆಯ್ಟ್ ಅಪ್ಡೇಟ್ ಮಾಡ್ತಿಲ್ಲ, ಬಟ್ ದಿಸ್ ಇಸ್ ವೆರಿ ರಾಂಗ್ ಟೈಮ್. ನಾನು ವೆಯ್ಟ್ ಅಪ್ಡೇಟ್ ಮಾಡಿದ್ರು ಅದು ಏನು ಯೂಸ್ ಇಲ್ಲ ಇವಾಗ. ಸೊ ಹಾಗಾಗಿ ಬಟ್ ಇಟ್ಸ್ ಗೋಯಿಂಗ್ ಆನ್, ಮೈ ಹೆಲ್ದಿ ವೇ ಇಸ್ ಗೋಯಿಂಗ್ ಆನ್ ಅಂತಲೇ ತಿಳ್ಕೊಂಬಿಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ದಯವಿಟ್ಟು ಎಲ್ಲರೂ ಲೈಕು ಕಾಮೆಂಟ್ಸ್ನ ಮಾಡಿ. ದಯವಿಟ್ಟು ಮೊದಲು ಮಾಡ್ತಿದ್ರಲ್ಲ ಅಷ್ಟು ಮಾಡ್ತಿಲ್ಲ, ಈಗ ದಯವಿಟ್ಟು ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ನಾನು ಇನ್ಸ್ಪೈರ್ ಮಾಡಿದ್ರೆ ಇನ್ಸ್ಪೈರ್ ಅಂತ ಕಾಮೆಂಟ್ ಹಾಕಿ. ಬಾಯ್.